ಶೈಲೇ ಶೈಲನ್ನ ಮಾಣಿಕಂ ಮೌಕ್ತಿಕಂ ಗಜೆ ಗಜೆ ಸಾಧು ತೈವ ಸರ್ವತ್ರ ಚಂದನನ ಒಣೆ ಒಣೆ. ಏನಂತಾರು, ಎಲ್ಲ ಪರ್ವತದಲ್ಲಿ ಅಂದರೆ ಎಲ್ಲ ಗುಡ್ಡದಲ್ಲಿ ಮಾಣಿಕ್ ಮೂತಿ ರತ್ನಗಳು ಸಿಕ್ಕಿವ ಹಿಂಗ್ಯಾನ್ ಇಲ್ಲ. ಮತ್ತು ಎಲ್ಲ ಆನೆಗಳದಲ್ಲಿ ಮೌಕ್ತಿಕ ಮಣಿ ಇದ್ದದ್ದು ಹಿಂಗಿಲ್ಲ. ಮತ್ತು ಏನ ಎಲ್ಲ ವನದಾಗ ಚಂದನ್ ಗಿಡಗಳು ಇದ್ದವ ಹಿಂಗ್ಯಾನು ಇಲ್ಲ. ಮತ್ತು ಸಾಧು ಶ್ರೇಷ್ಠ ಸಾಧುಗಳ ಎಲ್ಲರೂ ನಿಮಗೆ ಸಿಕ್ಕ್ಯಾರು ಹಂಗೆ ಇಲ್ಲ. ಹೆಂಗಂದ್ರೆ ಶಾಂತಿಸಾಗರ, ವಿದ್ಯಾಸಾಗರ, ಈಗ ಆಚಾರ್ಯಗಳು ಇದು ಟೈಮ್ದಲ್ಲಿ ಇದೇ ನಮ್ಮ ಹೇಳಿದಾಗ ಆಗಿ ಹೋಗಿದ್ದಾರೋ. ಏನಕ್ಕೆ ಮಂದಿ ಅಂತಾರೋ ಏನ, ಅದೆಲ್ಲ ಪೂರ್ವಿ ಚತುರ್ಥ ಕಾಲದಾಗಿತ್ತು. ಇವ್ರೇನು ಚತುರ್ಥ ಕಾಲದಾಗಿದ್ರೇನು? ಇವ್ರು ಚತುರ್ಕಾಲಾಗಿದ್ರೇನಾ? ಇದೇ ತಮ್ಮ ಕರ್ನಾಟಕ ಪ್ರಾಂತದಲ್ಲೇನೆ ಹುಟ್ಟಿದಾರೋ. ಈ ಭೂಮಿ ಏನು ಇಂಥ ಎರಡು ರತ್ನಗಳು ಕೊಟ್ಟಿದ್ದಾರೋ. ಈ ಭೂಮಿ ಶ್ರೇಷ್ಠ ಭೂಮಿ ಐತಿ, ಎಲ್ಲ ಜಗದಾಗ ಹೆಸರಾಗೈತಿ. ಎರಡು ಏಳು ರತ್ನಗಳ್ದ ಏನೈತಿ, ಈ ರತ್ನಗಳು ಎಂಥ ಶ್ರೇಷ್ಠ ಇದ್ದವು. ಅಂಥ ರತ್ನ ನೋವಿದ್ದವು ಹಿಂಗೇನಿಲ್ಲ, ನಮ್ಮ ಹತ್ತಿರ ಅವು ಗುಣ ಇದ್ದವು ಹಿಂಗಿಲ್ಲ. ಅದು ಆಚಾರ್ಯಗಳು ಏನಂತಾರು, ಎಲ್ಲ ಪರ್ವತದಲ್ಲಿ ಮಾಣಿಕ್ ಮೋತಿಗಳೆಲ್ಲ ಸಿಕ್ಕಿವೆ ಹಿಂಗಿಲ್ಲ. ಎಲ್ಲ ಹತ್ತಿದಲ್ಲಿ ಗಜ ಹತ್ತಿ ಇರೋ ಮಣಿ ಕೊಸ್ತು ಮಣಿ ಇದ್ದತ್ತ ಹಿಂಗಿಲ್ಲ. ಎಲ್ಲ ಒಣದಲ್ಲಿ ಚಂದನ್ ಗಿಡಗಳು ಇದ್ದವು ಹಿಂಗಿಲ್ಲ. ನಾವು ಏನ ಈ ಶಾಂತಿಸಾಗರ್ ಮಹಾರಾಜಗಳ ಮತ್ತು ವಿದ್ಯಾಸಾಗರ ಮಹಾರಾಜಗಳ ಅವರು ಒಂದು ಎರಡು ಮೂರು ದೃಷ್ಟಾಂತಗಳು ನಿಮ್ಗೆ ಹೇಳ್ತೇನೋ ಅಂದರೆ ತಿಳಿತೈತಿ ಈ ಅವ್ರು ಏನಿದ್ರು ಏನಿಲ್ಲ. ಥೊಡ್ಕೆದಾಗ ಹೇಳೋದು ಪ್ರಯತ್ನ ಮಾಡ್ತೇನೋ. ನಿಮ್ಮ ವಿಷಯ ಐತಿ, ನಮ್ಗೆ ಗೊತ್ತೈತಿ. ಹಸ್ರು ಹೋಗ್ದವು ಮೂಲಗೊಂದು ಕಡೆ ನಾವು ಹೋಗ್ತವೆ. ಒಂದು ಇದರ ವಿಶ್ಲೇಷಣೆ ಮಾಡಿ ಹತ್ರ ಹೋಗಬೇಕು. ತಿಳಿತನ ಏನಿತ್ತು ಶಾಂತಿಸಾಗರ ಮಹಾರಾಜಗಳ ಉತ್ತರದಲ್ಲಿ ವಿಹಾರ ಮಾಡೋಕ್ಕೆ ಹೋಗಿರು. ಆಯ್ತು ಬರುವಾಗ ಏನಾಯಿತು, ಅವರ ಒಂದು ಊರದಲ್ಲಿ ಬರಕತ್ತರು. ಆದಾಗ ಅಲ್ಲಿ ಮುಸ್ಲಿರ್ ಗಲ್ಲಿ ಇತ್ತು. ಆ ಗಲ್ಲಿದಿಂದ ಹೋದ್ರೆ 3 ಕಿಲೋಮೀಟ್ರ್ ತೆಪ್ತಿತ್ತು. ಹಿಂಗೆ ಆ ಗಲ್ಲಿ ಬಿಟ್ಟು ದುಸರಿ ಕಡೆ ಹೊಡೆದಾಯ್ತಾರೆ 3 ಕಿಲೋಮೀಟ್ರ್ ಹೆಚ್ಚಾಗ್ತಿತ್ತು. ಆಯ್ತು ಅಲ್ಲಿ ವಿರೋಧ ಕಾಣಿಸ್ಕೊತಿತ್ತು ಮಟ್ಯ. ಆಯ್ತು ಸಂಚಾಲಕಗಳು ಹೇಳು, ಆಚಾರ್ಯಶ್ರೀ ಇಲ್ಲಿ ವಿರೋಧ ಆಕತ್ತೈತಿ. ಯಾಕಪ್ಪ? ಅರೆ ಹಿಂಗೆ ಐತಿ, ಮತ್ತು ಇಲ್ಲಿಂದ ಹೋದ್ರೆ 3 ಕಿಲೋಮೀಟ್ರ್ ಸನಿಕ ಆಗ್ತೈತಿ, ಪನ್ ಹಿಂಗೆ ಐತಿ ವಿರೋಧ ಐತಿ, ಇದು ನಮ್ಗೆ ಬೇಡ, ನಾವು ಹತ್ತು ಹೋಗುನು ಹಿಂಗಂತೀರಿ. ಇರಲಿ ಆಯ್ತು. ಅವ್ರು ಏನು ಮಾಡ್ರು, ಅಲ್ಲೇ ಆ ಗಲ್ಲಿದಲ್ಲಿ ಮುಂದೆ ಇತ್ತು ಗಿಡ ಒಂದ. ಆ ಗಿಡ ಬಡ್ಡೆ ಕೊತ್ತರು. ಮತ್ತು ಏನು ಮಾಡ್ರು, ಮಣ್ಣು ತೊಗೊಂಡ್ರು ಮತ್ತು ಕೇಶಲೋಚ್ ಮಾಡೋಕ್ಕೆ ಶುರು ಮಾಡ್ರು. ತಿಳಿತೇನು? ಕ್ಲೇಶಲೋಚ್ ಮಾಡ್ಕತ್ಬೇಕಾ ಮುಸ್ಲಿರಿಗೆ ಅಂತ ತಿಳಿವತ್ತು. ಇದು ಏನಪ್ಪ, ಇದೇನು ಬೇರೆ ಲೆಕ್ಕಾಕೋತಿ, ಏನು ಬೇರೆ ಐತಿ, ಏನೋ ಭಾಳ ಋಷಿ ಬೇರೆ ಕಾಂತ ಇದು ನಮ್ಮ ಮ್ಯಾಗ ಬರ್ತೈತಿ. ಅವರೆಲ್ಲ ಮೇಳು ಮಾಡ್ರು, ಎಲ್ಲ ಭಾಷೆನೆಲ್ಲ ತೊಂದರು. ಅವ್ರನ್ನ ಬಾರಿಸ್ಕೊಂಡು ಅರ್ಥದಲ್ಲಿ ಹೋದ್ರು. ಅರೆ ಹಂಗೆ ಶಾಂತಿಸಾಗರ ಯಾರಿಗೆ ಅಂಜವ್ರು ಇಲ್ಲಾಗ್ತಿರು, ಯಾರಿಗೆ ಅಂಜಲಾಗ್ತಿರು. ಅವ್ರು ನಿಮ್ಗೆ ಗೊತ್ತೈತಿ ಅವ್ರದ್ದು ಹೆಂಗೆ ಒಮ್ಮೆ ಧರ್ಮರ್ಶನಾಗ ಬತ್ತು ಚಲೋ ಐತಿ, ಅದು ಚಲೋನ ಮಾಡಿ ತೋರ್ಸವ್ರು. ಒಟ್ಟು ಏನು ಹಿಂದ್ಗಡೆ ಸೇರಿಲಾಗ್ತಾರು. ಹಾಗೆ ಅವ್ರು ಒಮ್ಮೆ ಒಂದು ತೊಡಕೆದಾಗಿ ಉದಾಹರಣೆಗಳು ನಿಮಗೆ ಹೇಳ್ತಿದ್ದೇನು. ಹಾಗೆ ಒಮ್ಮೆ ಅವರು ವಿಹಾರ ಮಾಡುತ್ತಲೇ ಒಂದು ಮುಂದೆ ಠಿಕಾಣಿ ಒಂದು ಚಲೋ ಜಾಗ ಕಾಣಿಸ್ತಿತ್ತು. ಅಲ್ಲಿಲ್ಲದ್ರೆ ಸಂಯೋಗ ಮಂಡಳಿ ಏನು ಮಾಡ್ರು, ತಮ್ಮನ್ನೆಲ್ಲ ಸಾಮಾನುಗಳೆಲ್ಲ ಇಳಿಸಿರು. ಮತ್ತು ಆಚಾರ್ಯಗಳು ಬರ್ತಕ ತಮ್ಮದೆಲ್ಲ ಉದ್ಯೋಗ ಶುರು ಮಾಡ್ಕತ್ರು. ಅಷ್ಟಕ್ಕೆ ಆಚಾರ್ಯ ಅಲ್ಲಿ ಬಂದರು. ಮತ್ತು ಅಣ್ಕತ್ರು, ಇಲ್ಲ ಇಲ್ಲಿ ನಿಂದಿರೋದಿಲ್ಲ, ಇಲ್ಲಿ ಮಹಾರಾಷ್ಟ್ರಿ ಎಲ್ಲ ಇಳಿಸಿತಿ, ಇನ್ನೆಲ್ಲ ಇದೆಲ್ಲ ಅವಗಳಿದ್ದು ಶಕ್ಕಿಲ್ಲ, ಹಂಗಿಲ್ಲ. ಆಚಾರ್ಯಗಳು ಏನು ಮಾತಾಡಲ್ಲ, ಮುಂದೆ ನಡೀಕತ್ತು ಮುಂದೆ ಹೋದರು. ಆಯ್ತು ಏನು ಮಾಡ್ತಾರೋ ಎಲ್ಲರೂ ಸಂಜೆಗಳು ಎಲ್ಲ ಸಾಮಾನುಗಳು ಹೊಡಿ ಮಾಡ್ಕತ್ರು. ಗೊತ್ತೈತಿ, ನಮಗೆ ಗೊತ್ತೈತಿ, ನಾವು ವಿಹಾರದಲ್ಲಿ ಹೋಗಿದ್ದು ಒಂದಿಲ್ಲ ಸಣ್ಣ ಚಮಚದಿಂದ ಮೊಟ್ಟೆ ಭಾಂಡುಗಳು ತಕ ಎಷ್ಟು ಭಾಂಡು ಇರ್ತು, ಮೇಷ್ಟೆಲ್ಲ ಏನಾನು ಇರ್ತೈತಿ.
ಇದೆಲ್ಲ ನಾವು ಸ್ವತಃ ನೋಡಿದೆವು. ಒಂದೊಂದು ತಾಸು ದಿಢೀರ್ ತಾಸು ಈ ಎಲ್ಲ ಸ್ರಾವಿಗಳು ಎಷ್ಟು ದಣಿತಿರು ಅದು ನಮಗೆಲ್ಲ ಗೊತ್ತೈತಿ, ನೋಡಿದೆವು. ಅಂಥದ್ದು ಎಷ್ಟು ತ್ರಾಸ ಆಗ್ತೈತಿ, ಎಷ್ಟು ಇದು ಇರ್ತೈತಿ, ಎಷ್ಟು ಭಕ್ತಿಲಿ ಅವ್ರು ಮಾಡ್ತಾರೋ. ಅದು ಹೇಳಿ ಎಲ್ಲರಿಗೆ ನಾರಾಜಾದರು. ಇನ್ನೇನು ಮಾಡೋದ, ಆಚಾರ್ಯಗಳು ಮುಂದೆ ಹೋದರು. ಇನ್ನು ನಮಗೆಲ್ಲರೂ ಹೋಗಬೇಕು, ಪುಣ್ಯ ಇತ್ತು ಹಂಗೆಲ್ಲ ತುಂಬಿರು ಮುಂದೆ ಹೋದರು. ಆಯ್ತು. ದಿವಸ ದಿನ ತಿಳಿತು ಏನಾಯಿತು, ಎಲ್ಲಂತ ಅವ್ರು ನಿಂತಿರು, ಎಲ್ಲಿ ಜಾಗ ಇತ್ತು ಅಲ್ಲಿದ್ರೆ ಮಳೆ ಬಿದ್ದ ಆ ಜಾಗಿನ ಮ್ಯಾಗಿಂದ 5 ಫೂಟ್ ನೀರು ಹರ್ಕೊಂಡು ಹೋಗಿತ್ತು. ಅಂದರೆ ಅವ್ರಿಗೆ ಅವಧಿ ಜ್ಞಾನ ಇತ್ತೇನಿಲ್ಲ, ತಿಳ್ಕೋಬೇಕು. ಅಲ್ಲಿ ನಿಂತಿರೆ ಏನು ಪ್ರಸಂಗ ಆಗಿರುತ್ತೋ ಒಂದಿಲ್ಲ. ಆಯ್ತು. ಇದು ಈ ಜಗದಲ್ಲಿ ಈಗಿನವ್ರು ಇವು ಆಚರಿಸಿಗಳು ಇದರೇನಿಲ್ಲ, ತಿಳ್ಕೋರಿ. ಮತ್ತೇನ ಇನ್ನು ವಿದ್ಯಾಸಾಗರಗಳದ ಅಂದ ಒಂದು 2-3 ಗೋಷ್ಠಿ ನಿಮ್ಗೆ ಹೇಳ್ತವು. ಏನಿದ್ರು ವಿದ್ಯಾಸಾಗರಗಳ ಇಲ್ಲಿಂದ ತಮ್ಮ ಈ ಊರದಲ್ಲಿ ನಾವು ನಿಂತು 4 ದಿನ. ಈಗ ನಾವು ನಿಂತವು, ನಾವು ಹೆಂಗೆ ಹೇಳ್ತೇವೆ ಮಹಾರಾಜರು ನಮ್ಗೆ ಸಾಕಿನಿ ಇಲ್ಲಿಂದ ಹೋಗೋರು ಹಂಗೆ. ಬಟ್ ಅವರ ಯಾರಿಗೆ ಸುಳ್ಳಾಗ್ತಿರೋ ಎದ್ದರ್ಕೆ ಕಮಲ್ ತೊಂದ್ಕೆ ನಾಡ್ರು ಹಿಂಗೆ ಅವ್ರದ್ದಿತ್ತು. ಅವ್ರು ಕಾಡಿಗೆ ಹೋದ್ರು ಕಿ 5 ಗಂಟೆ ಎಣ್ಣೆ ತಗೋತಿರೋದ ಇಲ್ಲಿ ಹೋಗೋದಾದ್ಲಾಗಿ ಒಂದು ಶೇಡಕ್ಕೆ ಹೋಗ್ತಿರು. ಏನಾಯಿತು, ಮಳೆಗಾಲ ದಿನ ಇತ್ತು ಮತ್ತು ಹೊಳಿ ಮಟ್ಟ ಪೂರ್ ಬಂದಿಂದಿತ್ತು. ಅವ್ರಿಲ್ಲರೆ ಏನು ಮಾಡ್ರು, ಇಲ್ಲಿ ನಿಮ್ಮ ಹೊಟ್ಯಾಗ ಹೊಳಿ ಯಾವ್ದು ಐತಿ ಅಲ್ಲ, ಎಲ್ಲಿ ಐತಿ ಆ ಕಡೆ ಫೂಲ್ ಐತಿ ಅಲ್ಲ, ಆ ದಿಸಲೇನ ಅವ್ರು ಹೊಂಟರು. ಮಂದಿಗೆಲ್ಲ ಪಕ್ ಇದು ಹಾಕೈತಿ, ಇವ್ರು ಬಿಟ್ಟು ದಿಸ್ರಿಗೆ ಹೊಂಟಿದಾರು. ಪನ್ ಮುಂದೆಲ್ಲ ಹೊಳಿ ಬಂದಿತ್ತು, ಫೂಲ್ ಮ್ಯಾಗಿನ ನೀರು ಹರಿಕತ್ತಿ. ಇನ್ನು ಹಿಂಗೆ ಹಚ್ಚಿಗೆ ಹೋಗೋದ, ಹಚ್ಚಿಗೆ ಎಲ್ಲರಿಗೆ ಇವ್ರಲಾಗಿ ಅಡ್ಜಸ್ಟ್ ಮಾಡ್ತಿರು. ಬರೋದಾರು ಮಾಡೋದಲ್ಲಿ ಇದಾಗೋದಿತ್ತು, ಹರಕ ಆಗಿತ್ತು. ಪನ್ ಹೋಗೋದು ಹೆಂಗೆ, ನಾವುದಾದ್ರೆ ಕುಂಡ್ರಲಿವ್ರ ಇನ್ನು ಹೆಂಗೆ ಮಾಡೋದ, ಇನ್ನು ಹೆಂಗೆ ಆಗ್ತೈತಿ. ಎಲ್ಲರೂ ಅಗದಿ ಚಿಂತಾಗ್ರಸ್ತ ಆಗಿ ಅವ್ರು ಹಿಮಗೋಟ್ ನದಿರು. ಅವ್ರ ಮುಂದೆ ಕಮಟೋಳು ಪಿಚ್ಚಿತಂದು ಹೊಡೆದಿರು. ಫೂಲ್ ಮ್ಯಾಗ ಬತ್ತರು, ನೀರಾಗ ಹೊರಲು, ನೀರಾಗ ಹಾದಿ ಆಯಿತು. ನೀರಾಗ ಹಾದಿ ಆಯಿತು. ಎಲ್ಲ ಅವ್ರ ಸಂಗೆಲ್ಲಪ್ಪ ಪೂರ ಹಚ್ಚಿಗೆ ಹೋಯ್ತು. ಪುಣ್ಯ ಇದ್ದಂಗೆ ಶುರು ಆಯಿತು. ಇದೇನೈತಿ ತಿಳಿಬೇಕು. ತಮ್ಮ ಕರ್ನಾಟಕದಲ್ಲಿನ ಈ ಮಹಾರಾಜಗಳು ಆಗಿದಾರಿಲ್ಲ, ಒಂದು ಅವ್ರದ್ದು ಎಷ್ಟು ಪ್ರಭಾವನ ಐತಿ ನೋಡ್ರಿ. ನೀವು ಅರ್ಸ್ತವ್ ತೂಕಿ ಈ ಚತುರ್ಥ ಪಂಚಮ ಕಾಲದಲ್ಲಿ ಯಾನ್ ಇರ್ತೈತಿ, ಯಾನ್ ಶಕ್ಯದಿಂದ ಮಹಾರಾಜ ಆಗ್ತಾರೆ. ಯಾನ್ ಐತಿ ಮಹಾರಾಜಗಳು ಯಾರಿದ್ರು, ಆಚಾರ್ಯಗಳು ಯಾರಿದ್ರು? ಇಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಹುಟ್ಟಿನವ್ರು ಇದ್ದಾರಲ್ಲ, ನಿಮ್ಮ ಕರ್ನಾಟಕದಲ್ಲಿ ಭೂಮಿದೇ ಹುಟ್ಟಿನವ್ರು ಇದ್ದರು, ಇದ್ರೇನಿಲ್ಲ. ಅವ್ರದ್ದು ಎಷ್ಟು ಪ್ರಭಾವನ ಇತ್ತು. ಮತ್ತೆ ಒಂದು ಏನು ಹೇಳ್ತೀವಿ, ಉದಾಹರಣೆ ಹುಡುಕಿತ್ ಹೋಗಿ ಹೇಳ್ತೇನೆ ನಾವು, ಸವಿಸ್ತ ಹೇಳ್ಕೊತ್ಕೊಂಡಾಗಿಲ್ಲ. ಮತ್ತೊಂದು ಉದಾಹರಣೆ ಅವ್ರದ್ದು ಐತಿ. ಏನಿತ್ತು, ಅವರ ಒಂಟೆಲೆ ಕೊತ್ತಿರು ಅಷ್ಟೇ ಸ್ರಾವಕ್ಕೆ ದಂಗೆ ಮಾಡ್ಕೊತ ಬಂದ. ಏನಾಯಿತು, ಏನು ನಂದು ಯಾನು ಉಳಿಲಿಲ್ಲ, ನಂಗೆ ತಿನ್ನಕ್ಕೆ ಸುಧಾರಿರಲಿಲ್ಲ, ಎಲ್ಲ ನಂದು ಹಾಳಾಯಿತು, ನಂದೆಲ್ಲ ವಾಟೊಳೆ ಆಯಿತು. ಮಹಾರಾಜ್ರಿ ನಂಗೆ ಯಾರು ಉಪಾಯ ಹೇಳಿ ಆಶೀರ್ವಾದ ಕೊಡ್ರಿ ಅಂತ ಆಚಾರ್ಯದಿಂದ ನಮಸ್ಕಾರ ಹಾಕ್ತಾರೋ. ಆಯ್ತು, ಆಚಾರ್ಯಗಳು ನೋಡ್ತಾರೋ, ಹೇಳ್ತಾರೋ, ನೀನು ದಾನ ಮಾಡು. ಬಾಕಿ ಎಲ್ಲರೂ ಅಂತಾರ, ರೀ ಇದು ಎಂಥದ್ದು ಏನಪ್ಪ, ಇವತ್ತು ತಿನ್ನಕ್ಕೆ ನಿಲ್ಲ ಅಂತ ಆಚಾರ್ಯಗಳು ಅಂತ ನೀವು ದಾನ ಮಾಡು, ಇದು ಹೆಂಗಾಗಬೇಕು? ಆಚಾರ್ಯಗಳು ಅಂತಾರು, ಯಾವ ಜೈನ ಹುಟ್ಟಿನ ವಿಧ ಯಾವ ಮಂದಿರ ಹೋತ ಅವ ಹಾಗೇ ರಿಕ್ಕಮ ಕೈಲೇ ಹೋಗಲ್ಲ. ನಿಧಾನ ಒಂದು ಮುಟ್ಟಿಗೆ ಅಕ್ಕಿ ಕಾಡ ತೊಗೊಂಡು ಹೋಗ್ತಾ. ನೀವು ತಿಳಿಬೇಡ್ರಿ, ಅವೆಲ್ಲ ಹಾಕಿದ್ವರು ಬರ. ಅವ್ರು ಏನು ಮಾಡಿದ್ರು, ಆ ಶ್ರಾವಕ ಇದ್ದಿದ್ದೆಲ್ಲ ಅಲ್ಲಿ ದಾನ ಪೀಠದಲ್ಲಿ ದಾನ ಮಾಡಿದ್ರು, ಹೋದರು. ಏನಾಯಿತು, ಅವನ ಯಾನ್ ಕೆಲಸ ಎಲ್ಲ ಬಂದಾಗಿತ್ತು. ಅವರು ಎಲ್ಲ ಫೋನ್ಗಳು ಬಂದು, ಅರೆಯಪ್ಪ ನೀನು ಕರೆದಾಗೈತಿ, ಅದು ಮತ್ತೆ ನೀ ಮತ್ತೆ ನಿನ್ನ ಕೆಲಸ ಶುರು ಮಾಡು. ನೀ ಶುರು ಮಾಡಿದ್ರೆ ನಾವು ಹೆಂಗೆ ನೀ ಕರ್ದಕ್ಕ ಕರೆದ ಋಣ ಹೆಂಗೆ ಇದು ಮಾಡವ, ಪರತ್ ಹೆಂಗೆ ಮಾಡವ, ಕೊಡವಿಲ್ಲ ನೀನು ನಮ್ಮಲ್ಲಿ ತೊಗೊಂಡು ಹೋಗು. ಅದು ಮತ್ತೆ ಪುನಃ ಅವ್ರು ಕೊಡ್ತಾರೋ. ಅವಂದ ಜೋಡ್ದಾಗಿದ್ರೆ ಕೆಲಸ ಶುರು ಆಗ್ತೈತಿ. ಅವು ಒಂದು ವರ್ಷಲಿ ಆಚಾರ್ಯಗಳು ಸವಾಲು 1,00,000 ರೂಪಾಯಿ ದುಡಿತ. ಏನಿದೈತಿ ಇದು? ಯಾರ್ದು ಪ್ರಭಾವ ಐತಿ, ಯಾರ್ದು ಆಶೀರ್ವಾದ ಐತಿ ತಿಳಿಬೇಕು.
ಇದೇನೈತಿ ಪಂಚಮ ಕಾಲ ಪರಿವರ್ತನ್ ಭಗವಂತನ ಮಾಡ್ತಾರೇನಿಲ್ಲೋ ಇದು ತಿಳ್ತೈತಿ ಏತಿಲ್ಲ ಏನು ಸಂಸ್ತು ಮತ್ತೇನು ಆಚಾರ್ಯಗಳ ಪ್ರಭಾವನ ಎಲ್ಲ ಜಗದಲ್ಲಿ ಇತ್ತು ಮತ್ತೇನು ಇತರ ಧಾರ್ಮಿಕದವರು ಹಿಮಾಲಯ ಗೊತ್ತಿತ್ತು ನಿಮ್ಗೆ ಹಿಮಾಲಯದಾಗ ಅವ್ರು ಕೂತು ತಪ ಅಲ್ಲಿ ಜಠರಾದರಿ ಹಂಗೆ ಹಿಂಗೆಲ್ಲರೂ ಕೂತು ತಪ ಮಾಡ್ತಿರ್ತಾರೆ ಅದು ಅವ್ರಿಗೂ ತಿಳಿತು ಈ ಭಾರತದಲ್ಲಿ ಶ್ರೇಷ್ಠತಂದ್ರೆ ವಿದ್ಯಾಸಾಗರಗಳು ಇದ್ದಾರೋ ಅದು ಅಂತಾರೋ ಏನೈತಿ ನಮ್ಮ ನೋಡಿ ಹೋಗೋರು ಏನಾಗ್ತೈತಿ ನೋಡೋಣ ಏನೈತಿ ಆ ಥರ ಅವ್ರು ಬರ್ತಾರೋ ಬಂದು ಅಲ್ಲಿ ಕೈ ಜೋಡಿಸಿ ನೋಡ್ತಾರೆ ಅವ್ರ ತಲೆ ಹತ್ಯಾಗ ಕಾಣಿಸ್ತೈತಿ ಏನು ನಾವು ಅಂದ್ರೆ ಅವ್ರು ಯಾರು ಭಕ್ತಿ ಮಾಡ್ತಿರೋ ಅವ್ರು ಹೆಂಗೆ ಕೈ ಜೋಡಿಸಿ ಅಲ್ಲೇ ಇದ್ದಾರೋ ತಿಳಿತಲ್ಲ ಏನೈತಿ ಏನು ಪ್ರಭಾವನೆ ಐತಿ ಏನೈತಿ ಇತ್ತವು ತಿಳಿಬೇಕು ಇಂಥ ಕರ್ನಾಟಕದಲ್ಲಿ ಇಂಥ ಭೂಮಿದಲ್ಲಿ ಈ ಎರಡು ರತ್ನ ಎಲ್ಲ ಜಗದಾಗ ಕೊಟ್ಟು ಜಗದ ಕಲ್ಯಾಣ ಮಾಡಿದಾರು ಮತ್ತು ಇದೇ ಭೂಮಿದಲ್ಲಿ ಈಗ ನಾವು ಇದವು ಈ ಭೂಮಿದಲ್ಲಿ ನಾವು ಏನಂತೂ ಹೋದ್ಬೇಕ ಚೌಕದಲ್ಲಿ ಆರ್ಗೆ ಹೋದ್ಬೇಕು ಹೇಳ್ತು ನೀವು ನಿಂದಾಗ ಒಂದು ದರ್ಶನ ಮಾಡಕ್ಕೆ ಬರ್ರಿ ಇಲ್ಲರಿ ನಮಗೆ ಸೌಡ ಆಗೋಲ್ಲ ತಿಳ್ಕೊರಿ ಯಾವ ಭೂಮಿದಲ್ಲೇ ಇಂಥ ರತ್ನಗಳು ಹುಟ್ಟಿದಾರು ಆ ಭೂಮಿದಲ್ಲೇ ಅಂಥವ್ರು ನಮ್ಗೆ ಸೌಡ ಆಗೋಲ್ಲ ಪಾಪ ಮಾಡಕ ಎಷ್ಟು ತಾಸ 12 ತಾಸು ಸೌಡೈತಿ ಮತ್ತು ಪುಣ್ಯ ಮಾಡ್ಕೋಕ ಒಂದು ಅರ್ಧ ಗಂಟೆದ ಇಲ್ಲ ಇದು ತಿಳ್ಕೋಬೇಕು ತತ್ವೊಳಗೆ ಬದಲು ಮಾಡ್ಕೋಬೇಕು ಇದು ನಮ್ಮದೇ ಇಚ್ಛೆ ಐತಿ ಏನೈತಿ ಈ ಭೂಮಿಯಲ್ಲಿ ಶ್ರೇಷ್ಠ ರತ್ನಗಳು ಇದ್ದವು ಆ ಶ್ರೇಷ್ಠ ರತ್ನಗಳ್ದ ತಮ್ಮ ಹೆಸರು ಕಾಯ್ಕೋಬೇಕಾದ್ರೆ ತಾವು ನಿಧಾನ ಮಂದಿರ ತಕಾರ ಹೋಗಿ ದರ್ಶನ ಮಾಡಿ ಬರಬೇಕು ಇದು ನಮ್ಮದು ಇಚ್ಛೆ ಐತಿ ಏನು ಯಾರಿಗೆ ಪಡಿಸ್ತು ತೂರಿ ಇಲ್ರ ಬಿಟ್ಟು ಕೊಡ್ರಿ ಠೀಕ್ ಐತಿ ನಾವು ಶ್ರಾವಕದಗಳ ಹೇಳ್ಕದಿದ್ದು ಶ್ರಾವಕ ನಿನ್ನೆ ಅವಶ್ಯಕಗಳ ಆಗಿದವು ಏನಲ್ಲ ಏನು ಮತ್ತೆ ನಿಂತಿತ್ತಿ ಏನು ದಾನ ಆಗಿತ್ಲ ನೀನು ಹೇಳಿ ಆಗೈತಿ ಏನು ಮತ್ತೆ ನಿಂತಿತ್ತಪ್ಪ ಇಲ್ಲ ನಿಂತಿಲ್ಲ ಬಹುತೇಕ ಆಗೈತಿ ನಮ್ರು ಅನಿಸ್ತೈತಿ ಆಗೈತಿ ಎಲ್ಲ ಆಗೈತಿ ಠೀಕ್ ಐತಿ ಇನ್ನು ಏನು ನಾವು ಆ 8 ಮೂಲಗುಣ ಇದಾವೆ ಸ್ರಾವಗಳದು ಒಂದೆಲ್ಲ ಯಾವದ ಮೂಲಗುಣ ಅಂದ್ರೆ ಏನು ಎಲ್ಲ ಗುಣದಾಗ ಶ್ರೇಷ್ಠ ಮುಖ್ಯ ಯಾವ ಗುಣ ಇದಾವೆ ಅವಕ್ಕಿಂದ್ರೆ ಮೂಲಗುಣ ಮುಖ್ಯ ಗುಣ ಅಂತಾರೋ ಹೆಂಗೆ ಗಿಡ ಏನೈತಿ ಅದಕ್ಕೆ ಕೆಳಗು ಮೂಳ ಅಂದ್ರೇನ ಬೇರೆ ಇದ್ದಲ್ದ್ರ ಗಿಡ ನಿಂತಿತ್ಯಾನ ಇಲ್ಲ ಬೇರೆ ಗಾಳ್ಯಾಗ ಕಿತ್ತಿ ಬಿತ್ತಂದ್ರೆ ಹೋಯ್ತು ಇತ್ತಿಲ್ಲ ಅಂದ್ರೆ ಹಂಗೆ ಈ ಸ್ರಾವಗಳಿಗೆ ಮೂಲ ಗುಣ 8 ಇದಾವೆ 3 ಆಚಾರ್ಯಗಳ 3 ಪದ್ಧತಿಲೇ ಹೇಳಿದಾರು ಅದು ನಿಮ್ಗೆ ನಾವು ಹೇಳೋದು ಪ್ರಯತ್ನ ಮಾಡ್ತೇವೆ ಸವಿಸ್ತರ ಮಾಡೋಣ ಏನೈತಿ ಸೋಮದೇವ ಸೂರ್ಯ ಆಚಾರ್ಯಗಳು ಏನಂತಾರು 3 ಮಕಾರ ತ್ಯಾಗು 3 ಮರಾಠಿ ನನ್ನ ಸಾರ್ಕೆ ಬರ್ತಿದ್ದೆಪ್ಪ ತಿಳ್ಕೊರಿ ನೀವು ಮಕಾರ ಅಂದ್ರೆ ಏನ ಮಧ್ಯ ಮಾಸ್ ಮಧು ಮತ್ತು 5 ಉದಂಬರು ಫಲಗಳ ಹಿಂಗೆ ಅವರ 8 ಹೇಳಿದರು ಮತ್ತು ಸಮರ್ಥಭದ್ರಾಚಾರ್ಯ ಏನು ಹೇಳಿದರು 3 ಮಕಾರ ಹಿಡಿದಾರು ಮತ್ತು 5 ಅನುವರ್ತಗಳು ಹೇಳಿದರು ಹಿಂಗೆ ಅವ್ರು 8 ಹೇಳಿದರು ಆಶಾದರ್ ಶ್ರೀ ಪಂಡಿತ್ ಏನಂತಾರು 3 ಮಕಾರ ಅವರು ಹಿಡ್ದಾರು 5 ಉದಂಬರ ಫಲಗಳು ಹಿಡ್ದಾರು ಮತ್ತು ರಾತ್ರಿ ಭೋಜನ ತ್ಯಾಗ ಹಿಡ್ದಾರು ಅವರ ಮತ್ತು ದಿನ ದೇವ ದರ್ಶನ ಹಿಡ್ದಾರು ಮತ್ತು ಜೀವದಯ ಪಾಲನೆ ಮಾಡಿ ಹೇಳಿದಾರು ಮತ್ತು ನೀರೇನ ಸೋಸೆ ಕುಡಿದತ್ತ ಹಿಡಿದಾರು ಆಯ್ತ ಇತ್ವಾಗಿಂದ ತಮ್ಗೆ ಏನೈತಿ ಎಲ್ಲ ಮುಹೂರ್ತವಾಗಿ ಹೇಳಿ ಅವ್ರಿಗೆ ನೀರು ಮುಹೂರ್ತದಲ್ಲೇ 3 ಒಂದರ ನಿಶ್ಚಿತ ಎಲ್ಲರಿಗೆ ಮಾನ್ಯತೆ ಯಾವ್ದ ಮಧ್ಯ ಮಾಸ್ ಮಧು ಒಂದಿಲ್ಲ ಕನ್ನಡದಾಗ ಅದ ಅಂತಾರಲ್ಲ ಏನು ಬೇರೆ ಐತಿ ಅನ್ನು ಮಧ್ಯ ಅಂದರೆ ಏನು ಇದೆಲ್ಲ ತಿಳ್ಕೊಬೇಕು ತಗೋ ಮಧ್ಯ ಹೆಂಗೆ ತಯಾರಾಗ್ತೈತಿ ಇದು ತಿಳ್ಕೊಬೇಕು ಈ ಭೂಮಿದಲ್ಲಿ ಎಷ್ಟು
ವಸ್ತು ಪದಾರ್ಥ ಏನೈತಿ ಕೆಡ್ಸಿದವು ಅಂದ್ರೆ ಅದ್ರ ಏಜ್ ಭಾಳ ಆಗೈತಿ, ಅವು ಈಗ ಕೊಳಿಕದವು. ಇಂಥವೆಲ್ಲ ವಸ್ತುಗಳು ಏನಿದವು ಅವೆಲ್ಲ ಅವ್ರು ಗೋಳೆ ಮಾಡ್ತಾರೆ. ಅಥವಾ ಸಲ್ಪಿಟ ಮತ್ತಿ ಬೆಲ್ಲ ಸುದ್ದ ಎಷ್ಟು ಕೆಟ್ಟಾಗಿಂದಿತ್ತು, ಬಾದಾಗಿಂದಿತ್ತು ಅಂಥದ್ದಿದ್ರೆ ತೂತಾರೋ ಅದನ್ನ ಕೊಳಿಕ್ ಹಾಕ್ತಾರೋ. ಕೊಳಿಕ್ ಹಾಕಿದವಲ್ಲ ಕೊಳ್ತವಕ್ಕ ಅಥವಾ ಈಗೆಲ್ಲ ಪಕ್ಕ ಹುಳಗಳು ಹಿಂಗೆ ಸುಮ್ಮ ಬುಚ್ಕೊಡ್ತಾವು. ಆದಿಲ್ದ್ರೆ ಏನು ಮಾಡ್ತಾರೋ ಇವಂದು ರಸಾಯನ ಹಚ್ಚಿ ಅಥವಾ ಗುರಿ ಹಚ್ತಾರೋ. ಮಾತ್ರ ಪೈಪ್ ತೆಗ್ದಿದ್ರೆ ಒಂದು ಒಲೆ ಇಡ್ತಾರೋ. ಆ ಪೈಪ್ದಲ್ಲಿ ಬಂದಾದ ನಳಿದಿಂದ ನೀರು ಬಂದು ಬೀಳ್ತೈತಿ. ಅದು ಏನೈತಿ ಮದ್ದೆ ಐತಿ, ದಾರು ಅಂತಾರ, ಅದು ಐತಿ. ಇದು ಯಾತ ಪಸನ್ ತಯಾರಾಯಿತು? ಅವು ಎಂದ ಹುಳ ಇದ್ದು ಅವೆಲ್ಲ ಸಹಿತು ವಾತರ ರಸ ಪಸನ ತೆಳಗೆ ಹವೆದಲ್ಲಿ ಬರ್ತೈತಿ. ತಿಳಿಬೇಕು. ಇದು ನಾವು ಯಾನ ಕುಡಿತಾವು ಕುಡಿಯೋವ್ರಿಗೆ ತಿಳಿಬೇಕು ಇದು ಎಷ್ಟು ಹಿಂಸೆ ಐತಿ, ಎಷ್ಟು ಜೀವಗಳದ್ದು ಘಾತ ಆಗ್ತೈತಿ ಅಂತಿ ದಾರು ತಯಾರಾಗ್ತೈತಿ. ಈ ದಾರು ಕುಡಿದ್ಬೇಕು ಎಷ್ಟು ಮಂದಿ ಚಲೋ ಆಗೈತಿ, ಎಷ್ಟು ಮಂದಿ ಚಲೋ ಆಗೈತಿ ಇದು ಎಲ್ಲರಿಗೂ ಗೊತ್ತೈತಿ. ಯಾವ ಕುಡಿಯೋವಿದ ಅವ ಮನೆದತ್ತು ಹಾದಿ ಹಚ್ಚಿತಾನ. ಮತ್ತು ಊರಾಗ ಎಷ್ಟು ಕೆಟ್ಟ ಇದೋ ಅಷ್ಟು ಗೋಷ್ಠಿ ಅವ ಮಾಡ್ತಾಯಿಲ್ಲ. ಏನೈತಿ ಈ ವ್ಯಸನದಲ್ಲಿ ಅವಂಗೆ ಏನು ಸಾಕಾಗಂಗಿಲ್ಲ. ಮತ್ತು ಅವಂಗೆ ಏನು ಅವು ಯಾರಿದಾರೋ ಮತ್ತು ಶಾಂತಿ ಯಾರಿದಾರೋ ಇದು ಅವ್ನು ತಿಳಿಲ್ಲ. ಅಂದರೆ ಏನೈತಿ ಅವಂದು ಬುದ್ಧಿ ಹಾಳಾಗ್ತೈತಿ. ಇದು ಧ್ಯಾನದಾಗ ಕಾಯ್ಕೋಬೇಕು. ಬುದ್ಧಿ ಇತರದಲ್ಲಿ ಹಾಳಾಗೋಲ್ಲ, ಎಲ್ಲ ಸಂಸಾರದಲ್ಲಿ ಹಾಳಾಗೋಗ್ತೈತಿ. ಎಲ್ಲ ಸಂಸಾರದ ವಾಟಣೆ ಮಾಡ್ತಾ ಎಲ್ಲ ಸಮಾಜದಲ್ಲಿ ಕೆಟ್ಟ ದುಷ್ಟ ಪ್ರವೃತ್ತಿಯಾಗಿ ಸತ್ತು ಹೋಗ್ತಾನೋ. ಈಗ ತಿಳಿಬೇಕು. ಈ ಸುಳುಗು ನಾಚಿ ಬರ್ತೈತಿ ನಮಗೆ, ಪನ್ ಕೇಳಿ ಬರ್ತೈತಿ ಏನು ಮಾಡೋದಾ. ಯಾಕಂದ್ರೆ ಈಗ ಈ ಭೂಮಿದಲ್ಲಿ ಮುದುಕಾಗಿರೋ ಸಾವರ ಭಾಳ ಕಮ್ಮಿ ಇದ್ದಾರೋ. 80 ವರ್ಷದಿಂದ ಮುಂದೆ ಸತ್ತಿನವ್ರು ಭಾಳ ಕಮ್ಮಿ ಕಾಣ್ತಾರೋ. 50 ಆಯ್ತಕ್ಕಿಂತ ನಡ್ರಿ ಅವ್ರು. ಇದು ಯಾಕೋ ಹಿಂಗೆ ಯಾಕೆ ಆಕತಿ ತಿಳಿಬೇಕು. ಹೇಗಂದ್ರೆ ಈಗ ತಿಳ್ಕೊರಿ, ಗಲ್ಯಾಗ ನಿತ್ತಿನಾರು ಇರ್ತಾರೋ, ಒಬ್ಬ ಹೊಂಟಿನ ಇರ್ತಾವ ಮಂದಿರಕ್ಕೆ, ಗಾಡಿ ಇರ್ತೈತಿ, ಬಾರೋ ಹೋಗೋಣ ಮಂದಿರಕ್ಕೆ. ಎಲ್ಲಿ ಹೊಟ್ಟಿದ್ಯಪ್ಪ ಮಂದಿರಕ್ಕೆ? ಇಲ್ಲಪ್ಪ ನಂಗೆ ಸೌಡಿ ನಂಗೆ ದಂಧೆಗೆ ಹೋಗೋಣ. ಮತ್ತು ಅವ ಸಂಜೆ ಹೊತ್ತ ನಿತ್ತಿನಾರು ಇರ್ತಾರೋ, ಅವ್ನು ಕೇಳ್ತಾರೆ ಎಲ್ಲಿ ಹೊಂಟಿದ್ಯಪ್ಪ? ನಾ ಆ ಕಡೆ ಹೊಂಟಿದ್ದಾನು. ಹಾಂ ಆ ಕಡೆ ಒಂದು ಅಲ್ಲಿ ಧಾಬೆ ಐತಿ, ನನ್ನ ಬಿ ಒಯ್ ಅಲ್ಲಿ. ಮತ್ತೆ ಬಂತ ನನ್ನ ಬಿ ಒಯ್ ಅಲ್ಲೂ 2 ಮಂದಿ ಕುಡಿದ ಗಾಡಿ ಐತಿ, ಎಲ್ಲೋ 4 ಮಂದಿ ಕುಂತಾರೆ, 3 ಮಂದಿ ಕುಂತ್ರಿ ಅನ್ನೈತಿ. ಇದೇನೈತಿ? ಇದೇನು ತಿಳಿಬೇಕು. ಈ ಪ್ರಸಂಗ ಯಾಕೆ ಬರ್ಕತ್ತಿ? ಇದು ಯಾನ್ ಎಂಥದ್ದು ಐತಿ? ಭೂಮಿದಲ್ಲಿ ಇಂಥ ಮಟ್ಟ ರತ್ನಗಳು ನಿರ್ಮಾಣ ಆಗಿದವು. ಆ ಭೂಮಿದಲ್ಲಿ ತಾವು ಏನು ಮಾಡ್ಕದೇವು ಹುಟ್ಟಿ ಇದು ತಿಳ್ಕೋಬೇಕು. ಏನು ನಾವು ಯಾರಿಗೆ ಹೆಸರು ಇಡಂಗಿಲ್ಲ. ತಾವು ಯಾತಕತ್ತಿ ಈ ಜನ್ಮ ಸಿಕ್ಕಿತಿ, ಅದ್ರದ್ದು ಯಾತೊಳಗೆ ಕಲ್ಯಾಣ ಐತಿ ಇದ್ರ ನೋಡ್ರಿ. ಅದ್ರ ಪ್ರಮಾಣ ತನ್ನ ಕಲ್ಯಾಣ ಮಾಡ್ಕೊಳ್ಳೋದು ನೋಡ್ರಿ. ಹಿಂಸಾಯತ್ತು ಏತೆ ಸತ್ತಾದ ಆಯುಷ್ಯದಿ ಎಲ್ಲ ಏನೈತಿ ಎಲ್ಲ ಗುಂಡುಗಳೇ ಮಾಡ್ಕೋಕದಾರು. ಇಲ್ಲ ಧಾಬೆ ಮ್ಯಾಗ ಅಂದ್ರೆ ದೌಡು ಬರ್ತಾರೋ, ಮಂದಿರ ಅಂದರೆ ಇಲ್ಲ. ಇದು ಏನು ನಡೆದೈತಿ ವಿಚಾರ ಮಾಡಿ ನೋಡಬೇಕು. ತಂತ್ರವಾಗಿ ಏನು ಸುಧಾರಣೆ ಆಯಿತು ಮಾಡ್ಕೋಬೇಕು, ಇಲ್ಲರ ನಿನ್ನ ಮರ್ಜಿ. ಏನೈತಿ ಕುಂದ ಆಚಾರ್ಯಗಳು ಹೇಳಿದಾರು. ಏನು ಹೇಳ್ತಾರೋ? ಧರ್ಮ ಮಾಡಿದ್ರೆ ಏನಾಗಿತ್ತು ಮುಕ್ತಿಗೆ ಹೋದರಿ, ಅಧರ್ಮ ಮಾಡ್ರೆ ಸಂಸಾರದಲ್ಲಿ ನಿತ್ಯರಿ, ಪುಣ್ಯ ಮಾಡ್ರೆ ಸ್ವರ್ಗದಾಗ ಹೋದರಿ, ಪಾಪ ಮಾಡಿದ್ರೆ ನರಕದಾಗ ಹೋಗಿರಿ. ಏನು ಮಾಡೋದಾ? ನಿಮ್ಮಂತಲೇ ಮಾಡ್ಕೊರಿ. ನಾವು ಏನು ಮಾರ್ಗ ಹೇಳ್ತೇವೋ ಹಂಗೆ. ಇದು ಮಧ್ಯೆ ಏನು ಮಾಡೋದಾ? ಇದು ತಿಳ್ಕೋಬೇಕು. ತೊಡಕೆದಾಗ ನಾ ಹೇಳ್ತಿದ್ದೇನು. ದೂಸರಿ ಏನೈತಿ
ಮಾಸ್ ಇದ दुसरे ಜೀವದ ಕಲಿಯವರು ಅಂದರೆ ಶರೀರದ ಮಾಸ್ ತಯಾರಾಗ್ತೈತಿ. ನವೀನ ಅಲ್ಲಿ ಗಿಡಗಳು ಹತ್ತಿ ನೋಡ್ತಾರೆ ಹತ್ತೈತಿ ಹಿಂಗೈತ್ಯಾನ ಇಲ್ಲ. ಶರೀರದಾರ ಜೀವ ಹೊಂದಲ್ದ್ರೆ ಇದು ಸಿಕ್ಕಂಗಿಲ್ಲ. ಇದತ್ತು ಗೊತ್ತೈತಿ. ಯಾನ್ಕೆ ಮಂದಿ ಅಂತಾರೋ ತಾಂತಾನ ಸತ್ತಿಂದ ಅರ್ತಿನ್ಕ್ಯಾನ ಹರ್ಕತೈತಿ ತಿಳಿತಾನ. ನಾವು ಇದಂತೂ ಏ ಮಾಸ್ ಏತಿ ಸತ್ತಿಂದಿರಲಿ ಇಲ್ಲ ಕೊಂದಿಂದಿರಲಿ ಈ ಮಾಸದಲ್ಲಿ ಕ್ಷಣದಲ್ಲಿ ಅಸಂಖ್ಯಾತ ಜೀವಗಳು ತಯಾರಾಗ್ತವೆ ಅಂದತ್ತವು. ಯಾರು ಘಾತ ಮಾಡ್ಕೋದು ತಿಳಿತೈತಿ ಇವತ್ತವು ತಿಳ್ಕೋಬೇಕು. ಯಾನ್ಕೆ ಮಂದಿ ಈಗ ನವೀನ ಸುಧಾರಣೆಗಳು ಮಾಡಿನವ್ರು ಭಾಳ ಮಂದಿ ಇದ್ದಾರೋ. ಅವ್ರು ಏನಂತಾರೋ ಇಂಥದ್ದು ಎಗ್ಸ್ ಏನಂತಕ್ಕಂತಾರೋ ತತ್ತೆ ಹಾಂ ಅದು ಇದು ಬಂದಿತ್ತು ಆತ ಶಾಕಾಹಾರಿ ಐತಿ. ಇದು ಎಂಥದಪ್ಪ ಶಾಕಾಹಾರಿ ಬತ್ತು ಇದು ನಮ್ಗೆ ತಿಳಿವಾತು ಅದು ಐತೇನ ಆಗ್ತಿತ್ತೇನ ತಿಳಿಬೇಕು. ಇದೆಲ್ಲ ಬೇರೆ ಬೇರೆ ಎಲ್ಲ ಹಾದಿ ತೆಗೆದು ಕೆಟ್ಟ ಮೂರ್ತಿಗಳು ತಯಾರಾಕೋದು ಇದ ಯೋಗಿ ಇಲ್ಲ. ಅವ್ರ ಮತಿ ಹೆಂಗಾಗ್ತೈತಿ ತಿಳಿಬೇಕು. ಇದೆಲ್ಲ ಕೆಟ್ಟೈತಿ. ಏನೈತಿ ನಿಸರ್ಗ ಏನು ಮಾಡೈತಿ. ಯಾರು ಮಾಂಸಾಹಾರಿ ಇದ್ದಾರೋ ಅವರು ಹಲ್ಲ ಹಿಂಗೆ ಬಗ್ಗಿನ ಇದ್ದವು ನೋಡ್ರಿ. ಹಿಂಗೆ ಯಾವ್ದು ಸಿಂಹ ಇರಲಿ ಹುಲಿ ಇರಲಿ ಬೆಕ್ಕು ಇರಲಿ ನಾಯಿ ಇರಲಿ ಹಲ್ಲಿದಾವೆ ಆಕಡೆ ಇದಾವೆಲ್ಲ ಮನುಷ್ಯರದು ಇದಾವೇನು ಮನುಷ್ಯರದು ಇದಾವೆ. ನಿಸರ್ಗ ನಿಮ್ಗೆ ಹೇಳಿತು ಮಾಂಸಾಹಾರಿ ತಿನ್ನಕ್ಕೆ ಹಿಡಿತೇನ ಇಲ್ಲ. ನೀವು ಯಾಕೆ ತಿತ್ತೀರಿ ನಿಮ್ದು ಆಧಾರ ಇಲ್ಲ. ಆಕಳ ಹಾಕಿ ನೋಡಿ ಆಕಡೆ ತಿತ್ತಿದೆ ಎಮ್ಮೆ ತಿತ್ತೈತಿ ಅಂದ್ರೆ ಆ 3 ಇಂಚಿಪೇಕ್ಷ ಸುದ್ದ ತಿನ್ನವ್ರ ಅತಿ 3 ಇಂಚು ಆದರು. ಈಗ ತಿಳಿಬೇಕು ಇತ್ವಾ ಏನೈತಿ ಮರ್ಮ ಇದು ತಿಳ್ಕೊಂಡತವ ಬಿಟ್ಟು ಬಿಡಬೇಕು. ಇತ್ವೊಳಗೆ ಜ್ಞಾನ ಇದು ರಸ್ ಇಲ್ಲ. ಈ ಧ್ಯಾನದ ಕೈ ಕುರು ಮಾಂಸಾಹಾರಿದಾಗ ತಾಕತ್ತು ಹೆಚ್ಚಿರ್ತೈತಿ ಯಾರು ಅಂತಾರೋ. ಶಾಕಾಹಾರಿ ಅಷ್ಟು ತಕ್ಕತ್ತೊಳಗೆ ಯಾವ ಪ್ರೋಟೀನ್ ಇಲ್ಲ ಹುಡ್ಕಾಡಿ ನೋಡ್ರಿ. ಸಂಶೋಧನೆ ಹಚ್ಚಿ ನೋಡಿದಾರೋ ಎಲ್ಲರಿಗೂ ಗೊತ್ತೈತಿ ಶಾಕಾಹಾರಿದಾಗ ಎಷ್ಟು ಪ್ರೋಟೀನ್ ಉಳಿದವು ಅಷ್ಟು ಅದ್ರೊಳಗೆ ಇಲ್ಲ. ಇದು ಫಕ್ತ ಬಾಯೇ ಲುಲುಚಿ ಸಟ್ಕೆನ ಎಲ್ಲ ಇದೆಲ್ಲ ನಡೆದೈತಿ ಮಾಡಿದಾರು. ಇದೆಲ್ಲ ಸುಖಿದೈತಿ. ಇದು ಆಗಬಾರ್ದು ಹಿಂಗೆ ನಮ್ದು ಇಚ್ಛೆ ಐತಿ. ನಿಧಾನ ನಾವೇನಂತವು ಜೈನ ಜಾತ್ಯಾಗ ಹುಟ್ಟಿ ಜೈನ ಧರ್ಮ ಪ್ರಮಾಣೆ ಇರೋರು ಇರಬೇಕು. ಇಲ್ಲರೆ ಜೈನ ಜಾತ್ಯಾಗಿದ್ದ ಇತರ ಚಾಂಡಾಳ ಜಾತಿ ಪ್ರಮಾಣ ಇದ್ದಾರೆ ನಡೀತಿರು ಅವ್ರು ಜೈರಿದಾರೇನು ತಿಳ್ಕೋಬೇಕು. ಇತರ ಜಾತ್ಯಾಗ ಹುಟ್ಟಿ ಜೈನ ಧರ್ಮ ಪ್ರಮಾಣ ನಡೀತಾರೆ ಅವ್ರು ಏನು ಅನ್ಬೇಕು. ಅವ್ರಿಗೇನು ಅನ್ಬೇಕು. ಯಾರಿಗೆ ಜೈನ ಅನ್ನೋದ ಯಾರು ಜೈನ ಧರ್ಮ ಪ್ರಮಾಣ ನಡೀತಾರೆ ಅವ್ರಿಗೆ ಜೈನ ಅನ್ನೋದು. ಜೈನ ಜಾತ್ಯಾಗ ಹುಟ್ಟಿ ಇನ್ನು ಡಾಬೆಗೆ ಹೋಗ್ತಾರೋ ಅವ್ರಿಗೆ ಅನ್ನೋದ. ಹೆಂಗಂದ್ರೆ ಸಂಜೀವತ್ತ ಉಣ್ಣಿದಾಗ ತಿಳಿತೈತಿ. ಯಾಕಂದ್ರೆ ಇಂದ ನಂಗೆ ಹಸಿವೆ ಇಲ್ಲ ಮಗ ಅಂತ. ಯಾಕಪ್ಪ ಸಾಕಿಷ್ಟು ಒಂದು ಅರ್ಧ ಟಿವಾಸ್ ಇಷ್ಟ ಸಾಕಿಷ್ಟು ಸಾಕು ನಂಗೆ ಇನ್ಯಾನು ಹಸುವಿಲ್ಲ. ಮತ್ತು ಅವ ಸಂಜೀವತಿ ಎಲ್ಲಿ ಹುಡುಕಾಡ್ರಿ ಎಲ್ಲಿ ಕಾಂತ ನೋಡಬೇಕು. ಇದೇನು ನಡೆದೈತಿ ನಡೆದಿದ್ದು ಯೋಗ್ಯತೆನ. ನಂಗೆ ಒಂದು ಇಲ್ಲಿ ಸ್ವಲ್ಪ ದುಷ್ಟಾಂತ ಒಂದು ಉದಾಹರಣೆ ದಂದಾಗ ಬಂತು ಹೇಳೇನ. ಏನೈತಿ ನಿಮಗೆ ಗೊತ್ತೈತಿ ಸಂಜೀವ್ ಗಾಂಧಿನ ಹೆಂಡತಿ ಹೆಸರು ಮಣಿಕಾ ಗಾಂಧಿ ಅಲ್ಲ. ಮಣಿಕಾ ಅಂತಾರೆ ಮಣಿಕಾ ಗಾಂಧಿ. ಅವರು ಒಮ್ಮೆ ಎಲ್ಲಿ ಹೋಟೆಲ್ ಅಂದರೆ ಇದು ಅದೇ ಉಪಹಾರ ಗೃಹ ಇತ್ತು ತಿನ್ನೋದು ಇರ್ತಿದ್ಲ ಆ ಗೃಹದಲ್ಲಿ ಹೋಗಿರು ಅಂತ. ಅಲ್ಲಿ ಅವ್ರು ಕೂತಿರು ಅಷ್ಟಿತ್ತರ ಒಂದು 7-10 ಪಾರು ಒಳ ಬಂದು 20-25 ವರ್ಷದ್ದು ಇತ್ತು. ಅವು ಬಂದು ಮತ್ತು ಅವ್ರು ಬಂದವರು ಹೇಳ್ರು ಏನ ನಾನ್ ವೆಜಿಟೇರಿಯನ್ ಏನು ಹೇಳ್ರು ಮಾಂಸಾಹಾರಿ ತಾಟು ಪ್ಲೇಟ್ ಹೇಳ್ರು. ಅದು ಈಗ ಮನೆಗೆ ಅದೇ ನೋಡ್ತಾಳು. ಅರೆ
ಇವ್ರಿ ಎಲ್ಲರು ಜರ ಜಾತ್ಯಾಗ ಚಲೋ ಕಾಣಿಸ್ಕದಾರು ಮತ್ತು ಇವ್ರು ಹಿಂಗೆ ಹೇಳ್ರು ಅಂತ. ಅಥವಾ ಏನು ಹುಡುಗನ ಹಳಿ ಹೊಡ್ತವ್ರು ಸನಿಗೆ ಕೇಳ್ತಾಳು, ಕೇಳ್ತಾರು, ನೀವು ಯಾರವ್ರು ಇದ್ದೀರಪ್ಪ? ನಾವು ಜೈರವ್ರು ಇದ್ದಾವು. ಹಾಂ, ಮತ್ತು ನೀವು ಜೈರಿದ್ದೀರಿ ಮತ್ತು ಇದು ಹಿಂಗ್ಯಾನ? ಇದು ನೋಡ್ರಿ, ನಮ್ಮ ಮನ್ಯಾಗ ತಯಾರಾಗಂಡ ಏನು ಮಾಡಬೇಕು ಏನು ಇಲ್ಲಿ ಬರ್ತವೆ ನಮ್ಮ ವಿಚಾರ ಮಾಡ್ಕೊಂಡಿರ್ತೀವಿ. ಆಯದಲ್ಲಿ ಅವರು ಒಂದು ಏನು ಹೇಳ್ತಾರೋ, ಒಂದು ಹೇಳ್ತಾರೆ ತನ್ನ ಉದಾಹರಣೆ ಏನು ಹೇಳ್ತಾರೋ, ಅವರ ಅಮೇರಿಕಕ್ಕೆ ಹೋಗಿರು ಹಿಂಗೆ ಉಪಕಾರ್ಗದಲ್ಲಿ ಅಂತ. ಉಪಕಾರದಲ್ಲಿ ಹೋದ್ಬೇಕಾ ಅಲ್ಲಿ ಸರ್ವಂಟ್ಗೆ ಹೇಳ್ತಾರೋ, ನಂಗೆ ವೆಜಿಟೇರಿಯನ್ ಪ್ಲೇಟ್ ತೊಗೊಂಡು ಬರ್ರಿ ಅಂತ. ಅವನು ಏನು ಕೇಳ್ತಾ ಸರ್ವಂಟ್ ಏನಂತ, ಆರ್ ಯು ಜೈನ್ ಅಂದ್ರೆ, ನೀವು ಜೈನ್ ಇದ್ದೀರಿ ಅಣ್ಣ ಅಂತ ಕೇಳ್ತಾ. ಯಾರಿಗೆ? ಮಣಿಕಾ ಗಾಂಧಿ. ತಿಳ್ಕೊರಿ ಅವ್ರಂತ ಮಣಿಕಾ ಗಾಂಧಿ ಅಂತ ಹುಡುಗರುಗೋಡಿ. ಅಮೇರಿಕದ ಸರ್ವಂಟ್ ಅಂದ್ರೆ ಅವು ಹೇಳ್ತಾಕಿ ಯಾರು ಶಾಕಾಹಾರಿ ತಿನ್ನವ್ರ ಜೈರು ಇರ್ತಾರೋ. ನೀವ್ರತ್ತು ಇಲ್ಲವ್ರಿದ್ದೀರಿ, ಯಾನ್ ತಿನ್ಕದಿ ನೀವು ನೋಡ್ರಿ ಯಾಕೆಂತಾಳು, ಜರ್ ಪುನರ್ಜನ್ಮ ಆಯಿತು, ನನ್ನ ಜರ ಪುನರ್ಜನ್ಮ ಆಗಬೇಕು ಆಯಿತು, ಅರೆ ಜೈನ ಜಾತಿಯಲ್ಲಿ ಆಗಬೇಕು, ಇದು ನನ್ನ ಇಚ್ಛೆ ಐತಿ ಅಂತಂತ ತಿಳ್ಕೋಬೇಕು. ಇತರ ಇದ್ದಿನ ಅವರೆಲ್ಲ ಜೈನ ಧರ್ಮ ಬಿಡ್ತಾರೋ, ಮತ್ತು ಅವ್ರಿಲ್ದ್ರೆ ಏನು ಮಾಡ್ಕೋದವು? ಇದು ತಿಳ್ಕೊಂಡತ್ತವು ಆ ಹಾದಿಲಿ ನಡಿಬೇಕು. ಇಷ್ಟು ನಮ್ಗೆ ಹೇಳೋದೈತಿ. ಜಾತ್ಯಾಗ ಹುಟ್ಟಿತ ಅಂದರೆ ಜೈನ ಅಲ್ಲ, ಆ ಧರ್ಮ ಪ್ರಮಾಣ ವರ್ತನಕ್ಕೆ ಆಗಬೇಕು. ಇದು ಉತ್ತಮ ಐತಿ. ಮತ್ತು ತಿಸ್ರ ಏನೈತಿ, ಮಧು. ಇದು ಮಧು ಅಟ್ಟು ಹೇಳ್ತೇನೋ, ಮತ್ತು ನಮ್ಗೆ ಟೈಮ್ ಆಗ್ತಾ ಬಂದೈತಿ, ಥಾಮಿಸ್ತೇನು. ಮಧುಕ್ಕೆ ಇದೇನು ನಿಮ್ಮ ಕನ್ನಡದಾಗ ಅಂತಾರೆ? ಜೇನುತುಪ್ಪ. ಜೇನುತುಪ್ಪ, ಹಾಂ, ಜೇನು. ನಾನು ಶಹದ್ ಇದು ಹಿಂದಿದಾಗೈತೆ ಅವು. ಹಾಂ, ಜೇನುತುಪ್ಪ. ಇದು ಜೇನುತುಪ್ಪ ಎಲ್ಲಿಂದ ಬರ್ತೈತಪ್ಪ? ಜೇನುತುಪ್ಪ ಇದೇನು ಏನಿದವ ಜಾನ್ತುಪ್ಪ ಅಲ್ಲ? ಅವು ಏನಿದು ಮಾಸಿ ಅಂತ ಏನಂತಾರ, ನನ್ನಗಳು ಹುಳಗಳು ಇದಾವಿಲ್ಲ? ಹಾಂ, ಜೇನು ಹುಳ ಇದಾವೆ. ಇವು ಜೇನು ಹುಳಗಳು ಏನು ಒಂದು ದೋನ್ ಫರ್ಲಾಂಗ್ 1 ಕಿಲೋಮೀಟರ್ದಾಗ ಎಲ್ಲ ತಿರುಗಾಡಿ ಎಲ್ಲಿ ಹೂವು ಇದ್ದವು ಆ ಹೂವಿನಿಂದ ಏನೋ ಪರಾಗ ತಂದಿದ್ರೆ ಗೋಳಿ ಮಾಡಿ ಅಥವಾ ಸತ್ಯ ಇರ್ತಿತ್ತು ಅದೆಲ್ಲ ತಂದು ಗೋಳಿ ಮಾಡಿ ಬರ್ತಾರೆ. ಅದು ಅವ್ರ ತಗ ಏನು ಒಂದಕ್ಕೆ ಭಾಂಡ ಇವು ಎಲ್ಲ ಏನು ಇರ್ತವೇನು ತರ್ಕ ಏನಿರ್ತು ಬಾಯಾಗ ತರ್ತಾರೆ ಒಂದೆಲ್ಲ. ನೀವು ಮಾನ್ಯ ಮಾಡಿರಿ ಟೀಕೆ ಬಾಯಾಗ ತಂದು ಅಲ್ಲಿ ಬಂದ ಕಾರ್ತಾರು ಒಂದೆಲ್ಲ. ಹಾಂ, ತವು ತಿಳ್ಕೊಬೇಕು. ತಮ್ಮದು ಕಲ್ಲಿಂದ ಕಾರಿಂದ ತೋತು ಏನ ತೋತು ಆಯಿಂದ ಇದು ನನ್ನಗಳು ಕಾರಿಂದ ಹೆಂಗೆ ನಡೀತೈತಪ್ಪ ತಿಳಿಬೇಕಲ್ಲ. ಒಂದಿಲ್ಲ, ನನ್ನಗಳು ಕಾರಿಂದ ಹೆಂಗೆ ನಡೀತೈತಿ, ತಮ್ಮದು ಕಾರಿಂದ ನಡಿಲ್ಲ, ನನ್ನಗಳು ನಡಿತೈತಿ. ಹಾಂ, ವಿಚಾರ ಮಾಡಬೇಕು. ಏನೈತಿ ಈ ಜಾತೂಪ್ ತೆಗೆದೈತ್ರಿ ಏನು ಮಾಡ್ತಾರೋ ಅವ್ರ ಅದ್ರ ಮ್ಯಾಗ ಬೆಕ್ಕಿರ ಹಚ್ತಾರೋ ಇಲ್ಲರೆ ಯಾರು ಇದು ಹಚ್ತಾರೋ ಈಗ ಆಕೆಲ್ ಬಾಚಿ ದೊಡ್ಡ ಹೊಚ್ಚ ಕುಡಿಸ್ತಾರೋ ಅಂದರೆ ಏನೈತಿ ಅವೆಲ್ಲ ನನಗಳನ್ನ ಕೊಂದು ಬಿಡ್ತಾರೋ. ಆ ಥರ ಇದು ನೋಡ್ರಿ, ಆ ಮನೆಗಳು ಇರ್ತವೆ ಅಥವಾ ಬೆಳ್ಳಾನು ಅಂಡಿವು ಅಸಂಖ್ಯಾತ ಇರ್ತವೆ, ಮನೆಗಳು ಇರ್ತವೆ. ಒಂದು ಜಂತು ತೆಗೆದಾಯ್ತರು 10 ಊರು ಸುಟ್ಟಂಗೆ ಐತಿ ತಿಳ್ಕೊರಿ. ಮತ್ತು ಇದು ಯಾಕೆ ಬೇಕು? ಏನು ಅನ್ಕೆ ಬಂದಂತಾರೋ ಅದು ತಮ್ಮ ಶರೀರ ಸ್ವಾಸ್ಥ್ಯ ಐತಿ. ಯಾಕ ಬೆಲ್ಲಿಲ್ಲ? ಬೆಲ್ಲ ಐತಿ ನೀನು, ಬೆಲ್ಲ ನಡಿಲ್ಲ. ಯಾಕ? ಬೆಲ್ಲ ನಡಿತೈತಲ್ಲ, ಬೆಲ್ಲ ಐತಿ ಚಲೋ ಐತಿ, ಅದನ್ನು ನಡಿತೈತಿ. ಅದ ಔಷಧಿಯಲ್ಲಿ ಹಾಕಿ ತೊಗೊಂಡು ನಡಿತೈತಿ. ನೀವು ಮಾಡೋದಿಲ್ಲ. ಇದು ಧ್ಯಾನ ಕಾಯಬೇಕು. ಜೈನ್ ಜಾತಿ ಆಗ್ಬಿಟ್ರಿ ಇದು ಹಸಿದ್ ಅಜ್ಬಾತ್ ಬಾಯಾಗ ಸುದ್ದ ತೊಳೋದಿಲ್ಲ. ಒಂದು ಹನಿ ತೊಗೊಂಡ್ರೆ 10 ಊರು ಸುಟ್ಟಿಂಗೆ ಆಗ್ತೈತಿ. ಈ ಧ್ಯಾನ ಕಾಯ್ಕೋಬೇಕು. ಇದು ಮರಿಬಾರ್ದು. ಇನ್ನು ಮುಂದಿಂದ ನಾಳೆ ನೋಡೋಣ. ಕಾರಣ ಟೈಮ್ ಆಕೈತು. ನೀವು ನಾನೇ ಹೇಳ್ತೇನೆ, ಏನು ಹೇಳಲ್ಲ. ನಾಳೆ ನೋಡೋಣ. ಏ ಬೋಲೋ ಅಜ್ಞಾತ್ ಭಗವಾನ್ ಕಿ ಜೈ.